ಓಂ ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ವಿಜ್ಞಾನ ರಸಾಯನಶಾಸ್ತ್ರ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಭಾಗ 2 ಎಲ್ಲರಿಗೂ ಸ್ವಾಗತ. ಇಂದಿನ ಭಾಗ 2 ಈ ಪಾಠದಲ್ಲಿ ಕಿರುಘಟಕ ರಾಸಾಯನಿಕ ಕ್ರಿಯೆಗಳ ವಿಧಗಳು ಮತ್ತು ಉದಾಹರಣೆಗಳು. ಈ 2ನೇ ಭಾಗಕ್ಕೆ ನಾವು ಅರ್ಥೈಸಿಕೊಳ್ಳುವುದಕ್ಕೆ ಹೋಗುವ ಮುನ್ನ ಹಿಂದಿನ ಭಾಗ 1ರ ಈ ಪಾಠದ ಕೆಲವೊಂದು ತುಣುಕುಗಳನ್ನು ಮೆಲುಕು ಹಾಕೋಣ. ಈಗಾಗಲೇ ನಾವೆಲ್ಲರೂ ಸಹ ತಿಳಿದಿರೋ ರೀತಿ ಬದಲಾವಣೆಯು ನಿಸರ್ಗದ ನಿಯಮ. ಇಂಥ ಬದಲಾವಣೆ ಸಜೀವಿಗಳಲ್ಲಿ ನಿರ್ಜೀವಿಗಳಲ್ಲಿ ಸಹ ಕಾಣ್ತೇವೆ. ಅನೇಕ ನಿರ್ಜೀವಿಯ ಉದಾಹರಣೆಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಅರ್ಥೈಸಿಕೊಂಡ್ವಿ. ಯಾವ ರೀತಿ ಮಂಜುಗಡ್ಡೆ ನೀರಾಗುವಂಥದ್ದು ಹಾಗೂ ಸಜೀವಿಗಳಲ್ಲಿ ಸಹ ಯಾವ ರೀತಿ ಬದಲಾವಣೆಗಳು ಉಂಟಾಗ್ತವೆ ಎಂಬುದನ್ನು ಸಹ ತಿಳ್ಕೊಂಡ್ವಿ. ಒಂದು ಇಲ್ಲಿ ಹೇಳಲು ಇಚ್ಛಿಸ್ತೇನೆ, ಒಬ್ಬ ದರೋಡೆಕೋರನಾದ ರತ್ನಾಕರ ಶ್ರೇಷ್ಠ ವಾಲ್ಮೀಕಿ ಎಂಬ ಆದಿಕವಿಯಾಗಿ ರಾಮಾಯಣ ಎಂಬ ಆದಿ ಗ್ರಂಥವನ್ನ ರಚಿಸಿರ್ತಕ್ಕಂಥದ್ದು. ಅವನಲ್ಲಿ ದುರ್ಗುಣಗಳೆಲ್ಲವೂ ಸಹ ಹೋಗಿ ಉತ್ತಮ ಗುಣಗಳು ಬಂತು. ಇದು ಮನುಷ್ಯನಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಬದಲಾವಣೆ. ಮನುಷ್ಯ ಮಾನವನಿಂದ ಮಾಧವನಾಗಬೇಕಾಗಿರೋದು ಒಂದು ಬದಲಾವಣೆ. ಅದೇ ರೀತಿಯಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ನಾವು ಈ ಬದಲಾವಣೆಗಳನ್ನು ಅರ್ಥೈಸಿಕೊಳ್ತಾ ಪರಿಸರದಲ್ಲಿ ನೈಜ ಸ್ಥಿತಿಯಲ್ಲೇ ಬದಲಾವಣೆ ಆಗೋದನ್ನು ಕಂಡ್ವಿ. ಬಾಹ್ಯದ ಒತ್ತಡದಿಂದಲೂ ಸಹ ಬದಲಾವಣೆಗಳು ಆಗ್ತವೆ ಎಂಬುದನ್ನು ಸಹ ನಾವು ತಿಳ್ಕೊಂಡ್ವಿ. ಅದರಲ್ಲೂ ಕೆಲವು ಬದಲಾವಣೆಗಳು ಕೃತಕ, ಇನ್ನು ಕೆಲವು ಶಾಶ್ವತ ಬದಲಾವಣೆಗಳು ಅಂತ ವರ್ಗೀಕರಣ ಮಾಡಿದ್ವಿ. ತದನಂತರ ಈ ಬದಲಾವಣೆಗಳಲ್ಲಿ ಶಾಶ್ವತ ಬದಲಾವಣೆಯೇ ರಾಸಾಯನಿಕ ಬದಲಾವಣೆ. ಆ ರಾಸಾಯನಿಕ ಬದಲಾವಣೆಯನ್ನ ರಾಸಾಯನಿಕ ಕ್ರಿಯೆ, ಆ ರಾಸಾಯನಿಕ ಕ್ರಿಯೆಯನ್ನ ನಾವು ಸಂಕೇತ ಸೂತ್ರಗಳನ್ನು ಬಳಸಿ ಬರೆದಾಗ ಅದು ರಾಸಾಯನಿಕ ಸಮೀಕರಣ. ಅಂತ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಂತ ವಿಧಾನವನ್ನು, ಸರಿದೂಗಿಸುವುದಕ್ಕೆ ಬೇಕಾಗಿರ್ತಕ್ಕಂಥ ಹಂತಗಳನ್ನು, ನಿಯಮಗಳನ್ನು ಸಹ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಅದನ್ನೇ ಮನನ. ಇನ್ನು ನಿಧಿಧ್ಯಾಸನಕ್ಕೆ ಮನೆ ಕೆಲಸವನ್ನ ನೀಡಿದ್ದೆ. ಎಲ್ಲ ವಿದ್ಯಾರ್ಥಿಗಳು ಸಹ ಸ್ವಪ್ರಯತ್ನವನ್ನ ಮಾಡಿ ಈ ಮನೆ ಕೆಲಸದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದಿದ್ದೀರಿ ಎಂದು ಭಾವಿಸ್ತಾ, ಆ ಉತ್ತರಗಳು ಸ್ಪಷ್ಟವಾಗಿವೆಯೋ, ಸರಿ ಹೋಗಿದೆವೋ, ತಪ್ಪಾಗಿದೆವೋ ಎಂಬುದನ್ನು ಈಗ ನಾವು ಪರಿಶೀಲಿಸೋಣ. ಈ 2ನೇ ಭಾಗ ಹೋಗುವ ಮುನ್ನ ಮನೆ ಕೆಲಸದ ಉತ್ತರಗಳ ಪರಿಶೀಲನೆ. ಮನೆ ಕೆಲಸ 1, ಪ್ರಶ್ನೆ 1. ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಭೌತಿಕ ಹಾಗೂ ರಾಸಾಯನಿಕ ಬದಲಾವಣೆಗಳಿಗೆ ತಲಾ 5 ಉದಾಹರಣೆ ಕೊಡಿ. ಭೌತಿಕ ಬದಲಾವಣೆಗಳಿಗೆ 5 ಉದಾಹರಣೆಗಳು: ಮಂಜುಗಡ್ಡೆ ನೀರಾಗುವುದು, ಬಟ್ಟೆಗಳು ಒಣಗುವುದು, ನೀರಿನ ಕುದಿಯುವಿಕೆ, ಬಲ್ಬಿನ ಪ್ರಜ್ವಲಿಸುವಿಕೆ, ಲೋಹದ ಹೊಡೆತ. ಇನ್ನು 5 ರಾಸಾಯನಿಕ ಬದಲಾವಣೆಗಳಿಗೆ ಉದಾಹರಣೆಗಳು: ಆಹಾರ ಬೇಯಿಸುವುದು, ಹಣ್ಣುಗಳ ಮಾಗುವಿಕೆ, ಮನುಷ್ಯರ ಉಸಿರಾಟ, ಜೀವಿಗಳಲ್ಲಿ ಆಹಾರ ಪಚನಕ್ರಿಯೆ, ಕಬ್ಬಿಣ ತುಕ್ಕು ಹಿಡಿಯುವಿಕೆ. 2ನೇ ಪ್ರಶ್ನೆ, ಕೆಳಗಿನ ಸಮೀಕರಣಗಳು ನೀಡುವ ವಿವರಗಳನ್ನು ಪಟ್ಟಿ ಮಾಡಿ. ಅವರು ಕೇಳಿರ್ತಕ್ಕಂಥದ್ದು ಪ್ರತಿವರ್ತಕಗಳು ಯಾವುವು, ಉತ್ಪನ್ನಗಳು ಯಾವುವು, ಅನಿಲ ಉತ್ಪನ್ನಗಳು ಯಾವುವು, ಒತ್ತಡಗಳು ಯಾವುವು. ಪ್ರತಿವರ್ತಕಗಳು ಮೇಲಿನ ಕ್ರಿಯೆಯಲ್ಲಿ Ki ಅಂದರೆ ಪೊಟ್ಯಾಷಿಯಂ ಅಯೋಡೈಡ್, Cl2 ಕ್ಲೋರಿನ್ ಅನಿಲ ಮತ್ತು
ಕ್ಯಾಲ್ಸಿಯಂ ಕಾರ್ಬೊನೇಟ್ ಸೀಮೆ ಸುಣ್ಣ, ಇವು ಪ್ರತಿವರ್ತಕಗಳು. ಉತ್ಪನ್ನಗಳು KCl ಪೊಟ್ಯಾಷಿಯಂ ಕ್ಲೋರೈಡ್, ಅಯೋಡಿನ್, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಇವು ಉತ್ಪನ್ನಗಳು. ಅನಿಲ ಉತ್ಪನ್ನಗಳು ಅನಿಲವಾಗಿ ವಾತಾವರಣದಲ್ಲಿ ಪೂರ್ಣವಾಗಿ ಹರಡತಕ್ಕಂಥದ್ದು CO2 ಕಾರ್ಬನ್ ಡೈಆಕ್ಸೈಡ್. ಒತ್ತಡಗಳು ರಾಸಾಯನಿಕ ಕ್ರಿಯೆ ಆದ ನಂತರ ತಳಭಾಗದಲ್ಲೇ ಒಂದು ಕರಗದ ಪದಾರ್ಥವಾಗಿ ಇರ್ತಕ್ಕಂಥದ್ದು ಅಯೋಡಿನ್, ಇದು ಒತ್ತಡಗಳು. ಇದು 2ನೇ ಪ್ರಶ್ನೆಯ ಉತ್ತರ. ಇನ್ನು 3ನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿರಿ. ಈ ಸರಿದೂಗಿಸುವಿಕೆಗೆ ನೇರವಾಗಿ ನಾನಿಲ್ಲಿ ಉತ್ತರವನ್ನು ಬರೆದಿದ್ದೇನೆ. ನಾವು ಅದನ್ನ ಸ್ವಲ್ಪ ಮಟ್ಟಿಗೆ ಇಲ್ಲಿ ಅರ್ಥೈಸಿಕೊಳ್ಳೋಣ, ಯಾಕಂದ್ರೆ ಇದು ನಿಮಗೆ ಪೂರ್ಣವಾಗಿ ಅವಶ್ಯಕವಾಗಿರ್ತಕ್ಕಂಥದ್ದು ಮುಂದಿನ ತರಗತಿಗಳಿಗೆ. ನೋಡಿ, ಮೊದಲನೆಯ ಸೂತ್ರ HGO gives rise to Hg plus O2 ಅನಿಲ. ಸೊ HGO, ನಾವೀಗ ಈ HGO ಬರೆಯೋ ಮುನ್ನ ಪ್ರತಿವರ್ತಕಗಳು ಮೊದಲನೇದನ್ನು ನಾವು ಸರಿದೂಗಿಸೋಣ. ಇಲ್ಲಿ ಪ್ರತಿವರ್ತಕಗಳು ಯಾವುವು, ಉತ್ಪನ್ನಗಳು ಯಾವುವು ಅಂತ ನೋಡೋಣ. ಸೊ ಪ್ರತಿವರ್ತಕಗಳು ಮೊದಲನೇದರಲ್ಲಿ Hgನೂ ಇದೆ ಹಾಗೂ O ಇದೆ. ಉತ್ಪನ್ನಗಳಲ್ಲಿ ಸಹ Hgನೂ ಇದೆ ಹಾಗೂ O ಇದೆ. ಎಷ್ಟಿದಾವೆ? Hg ಎಷ್ಟಿದೆ? ಒಂದಿದೆ. O ಎಷ್ಟಿದೆ? ಒಂದಿದೆ. ಉತ್ಪನ್ನಗಳಲ್ಲಿ Hg ಎಷ್ಟಿದೆ? ಒಂದಿದೆ. O ಎಷ್ಟಿದೆ? ಎರಡಿದೆ. ಹಿಂದಿನ ತರಗತಿಯನ್ನು ನಾವು ಮೆಲುಕು ಹಾಕಿದ್ರೆ ಪ್ರತಿವರ್ತಕಗಳು ಉತ್ಪನ್ನಗಳಲ್ಲಿ ಎಷ್ಟೆಷ್ಟು ಪರಮಾಣುಗಳಿದ್ದಾವೆ ಎಂಬುದನ್ನು ನಾವು ಗುರ್ತಾಕಿದ ನಂತರ ಅಧಿಕ ಪರಮಾಣುಗಳು ಇರುವಂತಹ ಯಾವುದಾದ್ರೂ ಒಂದು ಪ್ರತಿವರ್ತಕ ಉತ್ಪನ್ನಗಳಲ್ಲಿರ್ತಕ್ಕಂಥ ಪರಮಾಣುವಿಂದು ನಾವು ಮೊದಲು ಸರಿದೂಗಿಸ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಅಧಿಕ ಪರಮಾಣುಗಳಿರ್ತಕ್ಕಂಥದ್ದು ಉತ್ಪನ್ನಗಳಲ್ಲಿ ಆಮ್ಲಜನಕದ್ದು ಎರಡಿದೆ. ಆದರೆ ಈ ಪ್ರತಿವರ್ತಕಗಳಲ್ಲಿ ಆಮ್ಲಜನಕ ಒಂದಿದೆ. ಎರಡಾಗಬೇಕಾದ್ರೆ ಎಷ್ಟರಿಂದ ನಾವು ಗುಣಿಸ್ಬೇಕು? ಎರಡರಿಂದ ಗುಣಿಸ್ಬೇಕು. ಆದ ಕಾರಣ ನಾವು ಈ ಸೂತ್ರ ಏನು ಕೊಟ್ಟಿದ್ದರಲ್ಲಿ HGO gives rise to Hg plus O2 ಅನಿಲ ಏನು ಕೊಟ್ಟಿದ್ದಾರೆ, ಇದನ್ನು ನಾವು ನೋಡುವಾಗ ಆಮ್ಲಜನಕ ಎರಡಿದೆ, ಇಲ್ಲಿ ಒಂದಿದೆ, ಅದನ್ನು ಎರಡರಿಂದ ಗುಣಿಸ್ತೀವಿ. ಆಗ ಈಗಾಗಲೇ ನಿಮ್ಗೆ ತಿಳಿಸಿರೋ ರೀತಿ ಈ ಎರಡು ಆಮ್ಲಜನಕಕ್ಕೆ ಹೋಯ್ತು, ಅದೇ ಎರಡು ಮತ್ತೆ ಮರ್ಕ್ಯುರಿ ಪಾದರಸಕ್ಕೂ ಸಹ ಬರಬೇಕು. ಆದರೆ ಉತ್ಪನ್ನಗಳಲ್ಲಿ Hg ಒಂದೇ ಇದೆ, ಅದು ಎರಡು ಆಗ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು? ಎರಡರಿಂದ. ಆದ ಕಾರಣ ಸರಿದೂಗಿಸಿದ ಸಮೀಕರಣ ಯಾವುದಾಗಿರುತ್ತೆ? 2HGO gives rise to 2Hg plus O2. ಮತ್ತೊಂದು ಬೀದ್ ನೋಡೋಣ. ಪ್ರತಿವರ್ತಕಗಳು ಉತ್ಪನ್ನಗಳು. ಪ್ರತಿವರ್ತಕಗಳು ನೈಟ್ರೋಜನ್, ಆಕ್ಸಿಜನ್. ಉತ್ಪನ್ನಗಳು ನೈಟ್ರೋಜನ್, ಆಕ್ಸಿಜನ್. ನೈಟ್ರೋಜನ್ ಎರಡಿದೆ, ಆಕ್ಸಿಜನ್ ಎರಡಿದೆ. ಇಲ್ಲಿ ನೈಟ್ರೋಜನ್ ಒಂದಿದೆ, ಆಕ್ಸಿಜನ್ ಒಂದಿದೆ. ಇಲ್ಲಿ ಸಮವಾಗಿ ಅಧಿಕ ಪ್ರಮಾಣ ಇರ್ತಕ್ಕಂಥ ಪರಮಾಣುಗಳು ಪ್ರತಿವರ್ತಕಗಳಲ್ಲಿ ಸಾರಜನಕ ಅಥವಾ ನೈಟ್ರೋಜನ್ದು ಇದೆ, ಆಮ್ಲಜನಕದ್ದು ಇದೆ. ಎರಡೂ ಎರಡೆರಡೇ ಇದೆ. ಅದೇ ಉತ್ಪನ್ನಗಳಲ್ಲಿ ಅದೇ ನೈಟ್ರೋಜನ್ ಅದೇ ಆಕ್ಸಿಜನ್ ಕೇವಲ ಒಂದೊಂದಿದೆ. ಅವೆರಡು ಒಟ್ಟು ಸೇರಿದಾವೆ, ನೈಟ್ರಿಕ್ ಆಕ್ಸೈಡ್ ಆಗಿದೆ. ಆದ ಕಾರಣ ಅದು ಎರಡಾಗಬೇಕಾಗಿದ್ರೆ N2 plus O2 gives rise to 2NO ಅನಿಲ ಬಿಡುಗಡೆ. ನೋಡಿ, ನೈಟ್ರೋಜನ್ ಎರಡು, ನೈಟ್ರೋಜನ್ ಎರಡು, ಆಕ್ಸಿಜನ್ ಎರಡು, ಆಕ್ಸಿಜನ್ ಎರಡು, ಈ ಎರಡಕ್ಕೂ ಸಹ ಸಮ ಆಗುತ್ತೆ. N2 plus O2 2NO. ಇವು ಸರಿದೂಗಿಸಿದ ಸಮೀಕರಣಗಳ ಒಂದು ಉತ್ತರಗಳು. ಇದು ಎರಡನೇ ಪ್ರಶ್ನೆ ಆಯಿತು. ಮೂರನೇ ಪ್ರಶ್ನೆದು ಉತ್ತರ ಇದು. ಹೆಚ್ಚಿನ ವಿದ್ಯಾರ್ಥಿಗಳು ಈ ಮೂರೂ ಪ್ರಶ್ನೆಗಳನ್ನು ಸರಿಯಾಗಿ ನೀವು ಬರೆದಿರ್ತೀರಿ. ಬರೆಯದೇ ಇದ್ದಲ್ಲಿ ಅಲ್ಪ ಸ್ವಲ್ಪ ತಪ್ಪುಗಳಾದಲ್ಲಿ ಇದನ್ನು ನೀವು ಸರಿ ಮಾಡ್ಕೊಂತೀರಿ ಎಂದು ಆಶಿಸ್ತಾ ನಮ್ಮ
ರಸಾಯನಶಾಸ್ತ್ರದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಭಾಗ 2 ಇದಕ್ಕೆ ಇವತ್ತು ನಾವು ಮುಂದುವರಿಸೋಣ ಪಾಠವನ್ನ. ರಾಸಾಯನಿಕ ಕ್ರಿಯೆಗಳ ವಿಧಗಳು. ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸಂಯೋಗ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ವಿಭಜನ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ರೆಡಾಕ್ಸ್ ಕ್ರಿಯೆ. ಈ ಇಷ್ಟು ರಾಸಾಯನಿಕ ಕ್ರಿಯೆಗಳು ತುಂಬ ಸುಲಭ, ಸರಳ. ಸೂಕ್ಷ್ಮವಾಗಿ ನಾವು ಗಮನಿಸ್ಬಿಟ್ರೆ, ಒಂದು ರಾಸಾಯನಿಕ ಕ್ರಿಯೆ ನೀವು ಗಮನಿಸ್ಕೊಂಡ್ರೆ ಉಳಿದೆಲ್ಲ ವಿಧದ ರಾಸಾಯನಿಕ ಕ್ರಿಯೆಗಳು ಸುಲಭವಾಗಿ ನೀವು ಬರೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಸಹ ಚಿಕ್ಕ ಮಕ್ಕಳಾಗಿ ಹುಟ್ಟಿದಾಗ ನಮ್ಗೆ ನಡೆಯಕ್ಕೆ ಬರಲಿಲ್ಲ, ಪ್ರಯತ್ನ ಪಟ್ವಿ, ಬಿದ್ವಿ, ಗಾಯಗಳು ಮಾಡ್ಕೊಂಡ್ವಿ, ಆದರೂ ನಾವು ಅದನ್ನು ಬಿಡಲಿಲ್ಲ. ಯಾಕೆ ನಾನು ನಡೀಬೇಕು ಎಂಬ ಛಲ ಇತ್ತು. ಹಾಗೆ ಛಲ, ದೃಢ ಸಂಕಲ್ಪ ನಾವು ಮಾಡಿಕೊಂಡಾಗ ಎಲ್ಲವೂ ನಮಗೆ ಸುಲಭ ಆಗುತ್ತೆ ಎಂಬುದು ಸಾಬೀತಾಗ್ತಕ್ಕಂಥ ಒಂದು ವಿಷಯ. ಏಕಲವ್ಯನ ಘಟನೆ ನೀವೆಲ್ಲರಿಗೂ ಸಹ ಒಂದು ಮಾದರಿ, ಆದರ್ಶ ಮಕ್ಕಳ ಅಂತ ಹೇಳ್ತಾ, ರಾಸಾಯನಿಕ ಕ್ರಿಯೆಗಳ ವಿಧಗಳಲ್ಲಿ ನಾವು ಈಗಾಗಲೇ ಪಟ್ಟಿ ಮಾಡಿದ್ದೇವೆ. ಸಂಯೋಗ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ವಿಭಜನ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ರೆಡಾಕ್ಸ್ ಕ್ರಿಯೆ. ಒಟ್ಟು ಎಷ್ಟಾದವು? 1, 2, 3, 4, 5, 6, 7 ರಾಸಾಯನಿಕ ಕ್ರಿಯೆಗಳು. ಇದನ್ನು ನಾವು ಒಂದೊಂದಾಗಿ ಅರ್ಥೈಸಿಕೊಳ್ಳೋಣ ಮಕ್ಕಳ. ತುಂಬ ಸುಲಭ ಇದೆ, ಸರಳ ಇದೆ. ಮೊದಲನೇದು ಸಂಯೋಗ ಕ್ರಿಯೆ. ಈ ಸಂಯೋಗ ಕ್ರಿಯೆಯನ್ನ ಆಂಗ್ಲ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ರಾಸಾಯನಿಕ ಸಂಯೋಗ, ಕಾಂಬಿನೇಷನ್ ರಿಯಾಕ್ಷನ್, ಕೆಮಿಕಲ್ ಕಾಂಬಿನೇಷನ್ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೀತೇವೆ. ಕಾಂಬಿನೇಷನ್ ಕೂಡುವುದು, ಸಂಯೋಗ ಒಟ್ಟು ಸೇರುವುದು. ಹನಿ ಹನಿಗೂಡಿದರೆ ಹಳ್ಳ ಅಂತ ಹೇಳ್ತೀವಿ. ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಎ ಮೈಟಿ ಓಷನ್. ಅದೇ ರೀತಿಯಲ್ಲಿ ಅನೇಕ ಪರಮಾಣುಗಳು ಒಟ್ಟು ಸೇರಿ ಒಂದೇ ಉತ್ಪನ್ನ ಆಗುವಂಥದ್ದೇ ಸಂಯೋಗ ಕ್ರಿಯೆ. ಅದನ್ನೇ ನಿಮಗಿಲ್ಲಿ ಸರಳ ರೀತಿಯಲ್ಲಿ ತಿಳಿಸಿದ್ದೇವೆ. ಇಲ್ಲಿ ನೀವು ಗಮನಿಸ್ತೀರಿ, ಎ ಪ್ಲಸ್ ಬಿ ಗಿವ್ಸ್ ರೈಸ್ ಟು ಎ ಬಿ. ಹನಿ ಹನಿಗೂಡಿದರೆ ಹಳ್ಳ. ನೋಡಿ, ಎ ಪ್ಲಸ್ ಬಿ ಗಿವ್ಸ್ ರೈಸ್ ಟು ಎ ಬಿ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ನೀವು ಸಂಯೋಗ ಕ್ರಿಯೆ ಎಂದರೇನು, ನೀವು 2 ಅಥವಾ ಹೆಚ್ಚಿನ ಪ್ರತಿವರ್ತಕಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾಗುವ ಕ್ರಿಯೆಯನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಎನ್ನುವರು. ಒಂದೇ ಉತ್ಪನ್ನ ನೆನಪಿನಲ್ಲಿ ಇಟ್ಕೋಬೇಕು. 2 ಅಥವಾ ಹೆಚ್ಚಿನ ಪ್ರತಿವರ್ತಕಗಳು ಏನಾಗ್ತವೆ? ಸಂಯೋಗ ಆಗ್ತವೆ. 2 ಪ್ರತಿವರ್ತಕಗಳು ಒಟ್ಟು ಸೇರಿ ಒಂದೇ ಉತ್ಪನ್ನ ಎ ಬಿ ಉಂಟಾಯಿತು. ಉದಾಹರಣೆಗೆ ಕೆಲವು ರಾಸಾಯನಿಕ ಕ್ರಿಯೆಗಳ ಪಟ್ಟಿಯನ್ನು ಇಲ್ಲಿ ನಾನು ಬರೆದಿದ್ದೇನೆ. ಇದರ ಸರಳ ಪ್ರಯೋಗಗಳು ಸಹ ನೀವು ಮುಂದೆ ನಿಮ್ಮ ಶಾಲೆಗಳಿಗೆ ತೆರಳಿದಾಗ ತರಗತಿಯ ಅವಧಿಯಲ್ಲಿ ಸರಳ ಪ್ರಯೋಗಗಳನ್ನು ನಿಮ್ಮ ಶಿಕ್ಷಕರು ನಿಮಗೆ ಮಾಡಿ ನಿಮ್ಮನ್ನೂ ಸಹ ಸೇರಿಸಿಕೊಂಡು ಈ ಕ್ರಿಯೆಗಳನ್ನು ಮಾಡ್ತಾರೆ. ಮೊದಲನೇದಿದೆ, ಮೆಗ್ನೀಷಿಯಂ ತಂತಿಯನ್ನು ಗಾಳಿಯಲ್ಲಿ ಸುಟ್ಟಾಗ 2mg. ನಾನು ನೇರವಾಗಿ ಸರಿದೂಗಿಸಿದ ಸಮೀಕರಣದಲ್ಲಿ ನಿಮಗೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ. 2mg ಪ್ಲಸ್ O2 ಗಿವ್ಸ್ ರೈಸ್ ಟು 2mgO. ಮೆಗ್ನೀಷಿಯಂ ಮತ್ತು ಆಮ್ಲಜನಕ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ಕಲ್ಲಿದ್ದಲಿನ ದಹನ ಕ್ರಿಯೆ ಅಥವಾ ಸುಡುವಿಕೆ. ಇಲ್ಲಿ ಗಾಳಿ, ದಹನ ಎಲ್ಲದಕ್ಕೂ ಆಮ್ಲಜನಕ. ನಿಮಗೆ ಮೊದಲನೇ ಪಾಠದಲ್ಲಿ ನಾನು ತಿಳಿಸಿದೆ, ಆಮ್ಲಜನಕ ಉರಿಸುವುದಕ್ಕೆ ಉತ್ತೇಜನ ನೀಡುತ್ತೆ. ಅದನ್ನೇ ಇಟ್ ಈಸ್ ಎ ಸಪೋರ್ಟರ್ ಆಫ್ ಕಂಬಶ್ಚನ್ ಅಂತ ನಾವು ಕರಿತೀವಿ. ಕಲ್ಲಿದ್ದಲಿನ ದಹನ ಕ್ರಿಯೆ
ಕಾರ್ಬನ್ ಡೈಆಕ್ಸೈಡ್ ಉಂಟಾಯಿತು. ಇದು ಸಂಯೋಗ ಕ್ರಿಯೆಗೆ ಉದಾಹರಣೆಗಳು. ಇನ್ನು ಈ ಸಂಯೋಗ ಕ್ರಿಯೆಯಲ್ಲಿ ನಾವು ಮತ್ತೊಂದು ನೋಡ್ತಾ ಇದ್ದೇವೆ, ತ್ವರಿತ ಸುಣ್ಣದ ಮೇಲೆ ನೀರಿನ ಪ್ರತಿಕ್ರಿಯೆ ಅಂತ. ಸುಟ್ಟ ಸುಣ್ಣ, ನೀವು ಸುಟ್ಟ ಸುಣ್ಣ ತೆಗೆದುಕೊಂತೀರಿ, ಆ ಸುಟ್ಟ ಸುಣ್ಣವನ್ನು ನೀರಿನಲ್ಲಿ ಹಾಕ್ತೀರಿ, ಆಗದು ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಉಷ್ಣ ಬಿಡುಗಡೆ. ಇದು ಸರಳ ಪ್ರಯೋಗ. ಹಳ್ಳಿಗಳಲ್ಲಿ ಈಗಲೂ ಸಹ ಇದರ ವಾಡಿಕೆ ಇದೆ. ಪಟ್ಟಣಗಳಲ್ಲೆಲ್ಲ ಈಗ ಅದು ಸ್ವಲ್ಪ ನಿಂತೋಗಿದೆ, ಕಡಿಮೆ ಇದೆ ಅಷ್ಟೇ. ಏನು, ಸುಣ್ಣ ಬಳಿತೀವಿ ಗೋಡೆಗೆ. ಆ ಸುಣ್ಣ ಬೆಳಿಬೇಕಾದ್ರೆ ಸುಣ್ಣ ತರ್ತೀವಿ ನಾವು, ಮೂಟೆಗಳು ಕೆಜಿಗಳಲ್ಲಿ ತಂದ ಸುಣ್ಣವನ್ನ ನೀರಿಗೆ ಹಾಕ್ತಾರೆ. ನೀರಿಗೆ ಹಾಕಿದಾಗ ಬಿಸಿ 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 ಹೊಗೆ ಬರುತ್ತೆ, ಹಾಗೂ ಆ ಸುಣ್ಣ ಕುದಿಯುತ್ತೆ. ಅದು ಕ್ಯಾಲ್ಸಿಯಂ ಆಕ್ಸೈಡ್ ನೀನು ತಗೊಂಡಿದ್ಯಾ, ಅದನ್ನ ನೀನು ನೀರಿಗೆ ಹಾಕಿದ್ಯಾ, ಆಗ ನಿನಗೆ ಸ್ವಲ್ಪ ಹೊತ್ತು ಉಷ್ಣ ಬಿಡುಗಡೆ ಆಗ್ತಾ ಇದೆ, ಅಲ್ಲಿ ಹೀಟ್. ನೀನು ಆ ಉಷ್ಣವನ್ನ ಬಿಸಿಯನ್ನ ನಿನ್ಗೆ ಗೋಚರ ಆಗುತ್ತೆ. ಅದನ್ನೇ ಇಲ್ಲಿ ನೋಡಿ, ಒಂದು ಪ್ರಯೋಗದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕೈಯಿಂದ ಒಂದು ಗಾಜಿನ ಪಾತ್ರೆಯಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಆಕ್ಸೈಡ್ ನೀರು ಇದನ್ನ ಮುಟ್ತಾ ಇದ್ದಾನೆ. ಅವನು ಮುಟ್ಟಾಗ ಅವನಿಗೆ ಉಷ್ಣದ ಒಂದು ಕ್ರಿಯೆ ಉಂಟಾಗುತ್ತೆ. ಇಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇದೆ, ಸಂಯೋಗ ಆಗಿದೆ, ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಆಗಿದೆ. ಆ ಉತ್ಪನ್ನದ ಜೊತೆಗೆ ಉಷ್ಣ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಸುಲಭ ಉದಾಹರಣೆ ನಾನು ಹೇಳಿದೆ, ಮನೆಗೆ ಸುಣ್ಣ ಬಳಿಯುವಾಗ ಆ ಸುಣ್ಣವನ್ನ ನೀರಿಗೆ ಹಾಕ್ತೀರಿ, ನೀರಿಗೆ ಹಾಕಿ ಚೆನ್ನಾಗಿ ಅದನ್ನ ಕಲಕಿದ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸುಣ್ಣ ಬಳಿತೀರಿ. ಸುಣ್ಣ ಬಳಿದಿದ ತಕ್ಷಣ ಬೆಳ್ಳಕ್ಕೆ ಕಾಣಿಸುತ್ತ ಗೋಡೆ? ಖಂಡಿತ ಕಾಣಿಸಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ಆ ಗೋಡೆ ಬೆಳ್ಳಕ್ಕೆ ಕಾಣಿಸುತ್ತೆ. ಯಾಕೆ? ಇದು ರಾಸಾಯನಿಕ ಕ್ರಿಯೆ. ಏನಾಯ್ತು, ಆ ಸುಣ್ಣದ ನೀರನ್ನ ನೀವು ಪೊರಕೆಯಲ್ಲಿ ಅದ್ಬಿಟ್ಟು ಮನೆಗೆ ಸುಣ್ಣ ಬೆಳೆದಿದ್ದೀರಿ. ಸುಣ್ಣ ಬೆಳೆದ ಮೇಲೆ ತಕ್ಷಣ ಕಾಣಿಸ್ಲಿಲ್ಲ, ಸ್ವಲ್ಪ ಸಮಯದ ನಂತರ ಅದೇನಾಗ್ಬಿಟ್ಟಿದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ, ಸೀಮೆ ಸುಣ್ಣ. ಯಾಕಾಯ್ತು? ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ ಈ ಅರಳಿದ ಸುಣ್ಣ ಒಟ್ಟು ಸೇರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗಿ ನೀರು ಹಬೆಯಾಗಿ ವಾತಾವರಣಕ್ಕೆ ಹೊರಟೋಗುತ್ತೆ. ಆವಾಗ ನಮಗೆ ಬೆಳ್ಳಕ್ಕೆ ಕಾಣಿಸುತ್ತೆ ಗೋಡೆ. ಮೊದಲು ಬೆಳೆದಾಗ ತಕ್ಷಣ ಬೆಳ್ಳಕ್ಕೆ ಕಾಣಿಸಲ್ಲ, ಸುಣ್ಣ ಬೆಳೆದಾಗ ಗೋಡೆಗೆ ಸ್ವಲ್ಪ ಸಮಯದ ನಂತರ ಬೆಳ್ಳಕ್ಕೆ ಕಾಣಿಸುತ್ತೆ ಗೋಡೆ ಸುಣ್ಣ ಬೆಳೆದಿದ್ದು. ಯಾಕೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗಿದೆ. ಹೇಗುಂಟಾಯ್ತು? ಆ ಅರಳಿದ ಸುಣ್ಣದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಸೇರ್ಕೊಳ್ತು, ನೀರು ಹಬೆಯಾಗಿ ಆವಿಯಾಗಿ ಹೊರಟೋಯ್ತು. ಇನ್ನು ದಿನನಿತ್ಯ ತರಗತಿಯಲ್ಲಿ ಸಹ ನೀವೇ ಆಚರಣೆ ಮಾಡಿರ್ತೀರಿ. ಏನು, ಚಾಕ್ ಪೀಸ್ ತಗೊಂತೀರಿ, ಸೀಮೆ ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೋನೇಟೇ ಚಾಕ್ ಪೀಸ್, ಸೀಮೆ ಸುಣ್ಣ. ನೋಡಿ, ಈ ಸೀಮೆ ಸುಣ್ಣ ಇದಕ್ಕೆ ರಾಸಾಯನಿಕ ಸೂತ್ರನೇ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ರಾಸಾಯನಿಕ ಸೂತ್ರ. ಅದು ನೀನು ನೀರಿಗೆ ಅದ್ದಿದ ಮೇಲೆ ಕಪ್ಪು ಹಲಿಗೆ ಮೇಲೆ ಬರೀತೀಯ. ಆ ಕಪ್ಪು ಹಲಿಗೆ ಮೇಲೆ ನೀನು ಬರೆದಾಗ ತಕ್ಷಣ ಕಾಣಿಸಲ್ಲ, ಅದು ಸ್ವಲ್ಪ ಸಮಯದ ನಂತರ ಬೆಳ್ಳಗೆ ಎದ್ದು ಕಾಣಿಸುತ್ತೆ. ಅದು ಯಾಕಾಗಿ ಎದ್ದು ಕಾಣಿಸ್ತಾ ಇದೆ? ವೆರಿ ಗುಡ್, ನೀವೆಲ್ಲ ಹೇಳ್ತಾ ಇದ್ದೀರಿ ಅಲ್ಲಿಂದಾನೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗಿದೆ. ಹೇಗೆ ಉಂಟಾಯ್ತು? ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಸೇರ್ತು, ಇದರಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇದೆ. ಆದ ಕಾರಣ ಇದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತಲೂ ಕರೀತೇವೆ. ನೋಡಿ, ಇಲ್ಲಿ ಒಂದು ನೋಟ್ ಅಂತ ಕೊಟ್ಟಿದ್ದೇನೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ಗೋಡೆಗಳ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ತೆಳುವಾದ ಪದರವನ್ನು ರೂಪಿಸುತ್ತದೆ. ಇದು ಗೋಡೆಗಳಿಗೆ ಹೊಳೆಯುವ ಮುಕ್ತಾಯವನ್ನು ನೀಡುತ್ತದೆ. ಸಂಯೋಜನೆಯ ಕ್ರಿಯೆಯನ್ನು ಸಂಶ್ಲೇಷಣೆ ಕ್ರಿಯೆ ಎಂದು ಏಕೆ ಕರೆಯುತ್ತೇವೆ ಅಂತ ಇದೆ. ಸಂಶ್ಲೇಷಣೆ ಅಂದರೆ ಸಿಂಥಸಿಸ್, ಹೊಸ ಉತ್ಪನ್ನ ಒಂದು ಉತ್ಪತ್ತಿ ಮಾಡುತ್ತೆ. ಸಂಯೋಗದಿಂದ ಬೇರೆಯ ಹೊಸ ಉತ್ಪನ್ನಗಳು ಉತ್ಪತ್ತಿ ಆಗೋದ್ರಿಂದ ಅದನ್ನು ನಾವು ಸಂಶ್ಲೇಷಣೆ ಕ್ರಿಯೆ ಅಂತಲೂ ಕರೆಯುತ್ತೇವೆ. ಹಾಗೂ
ಉತ್ಪನ್ನಗಳ ರಚನೆಯೊಂದಿಗೆ ಶಾಖವನ್ನು ಬಿಡುಗಡೆ ಮಾಡುವ ಕ್ರಿಯೆ ಈ ಬಹಿರುಷ್ಣಕ ಕ್ರಿಯೆ. ಈ ಬಹಿರುಷ್ಣಕ ಕ್ರಿಯೆ ಇನ್ನು ಸುಲಭವಾಗಿ ನೀವು ನೆನಪಿಟ್ಕೊಳ್ಳೋದಂದ್ರೆ ಎಲ್ಲಾ ಸಂಯೋಗ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆ. ಆಲ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಎಕ್ಸೋಥರ್ಮಿಕ್ ಏನ್ ಎಕ್ಸೋಥರ್ಮಿಕ್ ಅಂದ್ರೆ heat liberated, they liberate heat. ಶಾಖ ಉಷ್ಣ ಬಿಡುಗಡೆ ಮಾಡುತ್ತೆ. ಯಾವ ಕ್ರಿಯೆಗಳು? ಬಹಿರುಷ್ಣಕ ಕ್ರಿಯೆಗಳು. ಹಾಗೂ ಎಲ್ಲಾ ಸಂಯೋಗ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳೇ ಆಗಿರ್ತವೆ. ಅದನ್ನೇ ಉತ್ಪನ್ನಗಳ ರಚನೆಯಾದಾಗ ಶಾಖವನ್ನು ಬಿಡುಗಡೆ ಮಾಡುವ ಕ್ರಿಯೆ. ಉದಾಹರಣೆ ಹಿಂದಿನ ಇದನ್ನೇ ನೋಡಿದ್ವಿ. ಕ್ಯಾಲ್ಸಿಯಂ ಆಕ್ಸೈಡ್, ನೀರು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಏನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಸಾಮಾನ್ಯ ಹೆಸರು ಏನ್ ಕರೀತೇವೆ ನಾವು? ಅರಳಿದ ಸುಣ್ಣ. ವೆರಿ ಗುಡ್, ಅರಳಿದ ಸುಣ್ಣ. ಅದೇ ಕ್ಯಾಲ್ಸಿಯಂ ಆಕ್ಸೈಡ್ನ ಸುಟ್ಟ ಸುಣ್ಣ. ಅದು ಅರಳು ಬಿಡುತ್ತೆ ನೀರಿಗೆ ಹಾಕಿದಾಗ. ಮತ್ತು ಉಷ್ಣಕ್ಕೆ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಯಾವ ಚಿಹ್ನೆಯನ್ನು ನಾವು ಬಳಸ್ತೇವೆ? ತ್ರಿಭುಜಾಕಾರದ ಚಿಹ್ನೆ, ಟ್ರಯಾಂಗಲ್ ಶೇಪ್. ಕಲ್ಲಿದ್ದಲಿನ ದಹನ ಕ್ರಿಯೆ ಸಹ ಈ ಉಷ್ಣ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಜಿ ಅಂದ್ರೆ ಗ್ಯಾಸ್, ಅನಿಲ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದು ಬಹಿರುಷ್ಣಕ ಕ್ರಿಯೆ. ಇಷ್ಟು ನೆನಪಿಟ್ಕೊಳ್ಳಿ. ಬಹಿರುಷ್ಣಕ ಕ್ರಿಯೆ ಶಾಖವನ್ನು ಬಿಡುಗಡೆ ಮಾಡುತ್ತೆ. ಎಲ್ಲ ಸಂಯೋಗ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿರ್ತವೆ. ನೋಡಿ ಇಲ್ಲಿ ಸಹ ಶಾಖ ಅಥವಾ ಉಷ್ಣ, ಮೀಥೇನ್ ಅನಿಲ CH4, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರು ಆವಿಯ ರೂಪದಲ್ಲಿ ಹೊರ ಹೋಗ್ತಾ ಇದೆ, ಶಾಖ ಬಿಡುಗಡೆ ಆಗ್ತಾ ಇದೆ. ನಾವು ಪ್ರತಿನಿತ್ಯ ನಾವು ಉಸಿರಾಡೋದು, ನಾವು ಬದುಕಿದೀವ ಅಂತ ಗೊತ್ತಾಗೋದು ಹೇಗೆ? ನೀವೆಲ್ಲರೂ ಸಹ ಗಮನಿಸ್ಕೊಳ್ಳಿ. ನಿಮ್ಮ ಮೂಗಿನ 2 ರಂಧ್ರಗಳ ಮಧ್ಯಕ್ಕೆ ಬೆರಳನ್ನ ಒಂದು ಸ್ವಲ್ಪ ಪ್ರಮಾಣಕ್ಕೆ ಹತ್ತಿರಕ್ಕೆ ತೆಗೆದುಕೊಂಡಾಗ ನಿಮ್ಗೊಂದು ಬಿಸಿ ತಾಕತ್ತೆ. ಯಾಕೆ? ಗಾಳಿ ಹೊರ ಹೋಗೋದು, ಹೊರ ಬರೋದು. ಸೊ ಉಸಿರಾಟ ಕ್ರಿಯೆ, ಅದನ್ನೇ ಉಸಿರಾಟ ಅಂತೀವಿ. ಆ ಉಸಿರಾಡುವಂಥದ್ದಂದ್ರೆ ಏನು? ಕೇವಲ ಗಾಳಿ ಒಳ ಹೋಗೋದು, ಹೊರ ಬರೋದು ಉಸಿರಾಟ. ಆದ್ರೆ ಶ್ವಾಸಕ್ರಿಯೆ ಆಮ್ಲಜನಕದೊಂದಿಗೆ ಉತ್ಕರ್ಷಣೆ ಆಗುತ್ತೆ ಆಹಾರ, ಅದನ್ನ ಶ್ವಾಸಕ್ರಿಯೆ ಅಂತ ಕರೀತೇವೆ. ಇಲ್ಲಿ ಉಸಿರಾಟದ ಸಮಯದಲ್ಲಿ ಶಕ್ತಿ ಬಿಡುಗಡೆ ಆಗ್ತಾ ಇದೆ ಶಾಖದಲ್ಲಿ. ಎಲ್ಲಾ ದಹನ ಕ್ರಿಯೆಗಳು ಪ್ರಕೃತಿಯಲ್ಲಿ ಬಹಿರುಷ್ಣಕ. ಉಸಿರಾಟವೂ ಸಹ ಬಹಿರುಷ್ಣಕ ಕ್ರಿಯೆ. ಏಕೆ ಅಂತ ಪ್ರಶ್ನೆ. ಏಕೆ ಅಂದ್ರೆ ಅಲ್ಲಿ ಶಾಖ ಬಿಡುಗಡೆ ಆಗಿದೆ. ಉಸಿರಾಟ ಕ್ರಿಯೆಯಲ್ಲಿ ಶಾಖ ಉಷ್ಣ ಬಿಡುಗಡೆ ಆಗಿದೆ. ಆದ ಕಾರಣ ಅದನ್ನ ಬಹಿರುಷ್ಣಕ ಕ್ರಿಯೆ ಅಂತ ಕರೀತೇವೆ. ನೆಕ್ಸ್ಟ್ ನೋಡ್ತೇವೆ ವಿಭಜನೆ ಕ್ರಿಯೆ. ವಿಭಜನೆ ಅಂದ್ರೆ ಒಂದೇ ಪ್ರತಿವರ್ತಕ 2, 4, 6 ರೀತಿಯಲ್ಲಿ ವಿಭಜನೆ ಆಗೋದು. ಇಲ್ಲಿ ವಿಭಜನೆ ಅಂದ ತಕ್ಷಣ ನನಗೆ ಒಂದೇ ಒಂದು ಸನ್ನಿವೇಶ ನೆನಪಿಗೆ ಬರುತ್ತೆ. ಯಾವುದಂದ್ರೆ ಮಹಾಭಾರತದಲ್ಲಿ ನೀವೆಲ್ಲರೂ ಸಹ ಗಮನಿಸಿರ್ತೀರಿ. ಗಾಂಧಾರಿಗೆ ಹೊಟ್ಟೆ ಕಿಚ್ಚಾಯ್ತು. ಕುಂತಿ ಈಗಾಗಲೇ 5 ಜನ ಮಕ್ಕಳಿಗೆ ಜನ್ಮ ನೀಡ್ಬಿಟ್ಟಿದ್ದಾಳೆ. ನಾನು ಇನ್ನೂ ಗರ್ಭಿಣಿಯಾಗಿದ್ದೇನೆ, ನನ್ನ ದೇಹದಿಂದ ಇನ್ನೂ ಮಗು ಹುಟ್ಲಿಲ್ಲಲ್ಲ, ನನ್ನ ಗರ್ಭಸ್ರಾವ ನನಗೆ ಇನ್ನೂ ಸಹ ಮಗು ಹುಟ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಗರ್ಭಿಣಿಯಾದ ಗಾಂಧಾರಿ ತನ್ನ ಗರ್ಭಧಾರಣೆಗೆ ಹೊಡ್ಕೊಂತಾಳೆ. ಹೊಡ್ಕೊಂಡಿದ್ದ ತಕ್ಷಣ ಒಂದು ದೊಡ್ಡ ಮಾಂಸದ ಮುದ್ದೆ ಆಚೆಗೆ ಬರುತ್ತೆ. ಬಂದು 101 ಚಿಕ್ಕ ಮುದ್ದೆಗಳಾಗ್ತವೆ. ಅದಕ್ಕೆ ಕೌರವರು 100 ಜನ ಅಲ್ಲ, 101, 100 ಜನ ಗಂಡು ಮಕ್ಕಳು, ಒಂದೇ ಒಂದು ಹೆಣ್ಣು ಮಗಳು, ಅವಳೇ ದುಶ್ಶಲೆ ಅಂತ ಹೇಳ್ತೀವಿ. ಇದು ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಮಕ್ಕಳ. ಒಂದೇ ಒಂದು ಮಾಂಸದ ಮುದ್ದೆ 101 ಉತ್ಪನ್ನಗಳಾದವು. ಅದೇ ರೀತಿ ಅದು ನಮ್ಮ ಮಹಾಭಾರತದಲ್ಲಿ ನೋಡಿ, ಹಿಂದೆನೆ ನಮಗೆ ವಿಭಜನೆ ಕ್ರಿಯೆ ಬಂದು ಬಿಟ್ಟಿದೆ. ಈಗ ನಮ್ಮ ರಸಾಯನಶಾಸ್ತ್ರದಲ್ಲಿ ವಿಭಜನೆ ಕ್ರಿಯೆಯಲ್ಲಿ ನಾವು ನೋಡೋದೇನು? ವಿ ಕಾಲ್ ದಿಸ್ ಇನ್ ಇಂಗ್ಲಿಷ್ ಆಸ್ ಡಿಕಾಂಪೊಸಿಷನ್ ರಿಯಾಕ್ಷನ್. Decomposition reaction, chemical decomposition. A single reactant gives rise to 2 or more products.
ಒಂದು ಪ್ರತಿವರ್ತಕವು ಎರಡು ಅಥವಾ ಹೆಚ್ಚಿನ ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆಗೆ ರಾಸಾಯನಿಕ ವಿಭಜನಾ ಕ್ರಿಯೆ ಅಂತ ಕರೀತೇವೆ. ಸೊ ಇಲ್ಲಿ ಒಂದು ಮಾಂಸದ ಮುದ್ದೆ ಗಾಂಧಾರಿಯ ಗರ್ಭದಲ್ಲಿದ್ದದ್ದು 101 ಉತ್ಪನ್ನಗಳು ಉಂಟಾದವು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸುಲಭವಾಗಿ ಬರೀಬಹುದು. ಒಂದು ಪ್ರತಿವರ್ತಕವು ಎರಡು ಅಥವಾ ಹೆಚ್ಚಿನ ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆಗೆ ವಿಭಜನಾ ಕ್ರಿಯೆ. ಉದಾಹರಣೆ ಫೆರ್ರಸ್ ಸಲ್ಫೇಟ್ ಒಂದು ರೀತಿ ಹಸಿರು ಬಣ್ಣ, ತಿಳಿ ಹಸಿರು ಬಣ್ಣ ಇರುತ್ತೆ, ಅದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಆ ಫೆರ್ರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ನ ನೀನು ಮಾಡಿದಾಗ ಫೆರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಇವು ಉಂಟಾಗುತ್ತೆ. ಫೆರಿಕ್ ಆಕ್ಸೈಡ್ ಇದು ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ. ನಾನೀಗಾಗಲೇ ನಿಮಗೆ ತಿಳಿಸಿದೆ, ಸರಳ ಪ್ರಯೋಗಗಳು ತರಗತಿ ಅವಧಿಯಲ್ಲಿ ನಿಮ್ಮ ಶಾಲೆಗಳು ಆರಂಭ ಆದಾಗ ನಿಮಗೆ ಅದು ಶಿಕ್ಷಕರು ನೀಡ್ತಾರೆ, ಮಾಡಿ ತೋರಿಸ್ತಾರೆ. ಮತ್ತೊಂದು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅನೇಕ ಸಲ ಭಗವಂತ ಹೇಳೋದುಂಟು, ಟೆಕ್ನಾಲಜಿ ಈಸ್ ಟೆಕ್ನಾಲಜಿ ಅಂತ. ನೋಡಿ, ಇಲ್ಲಿ ಸ್ವಲ್ಪ ಪ್ರಮಾಣ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದೆ, ನೀವು ಸರಿದೂಗಿಸ್ಕೊಂತೀರಿ ಅಂತ ಭಾವಿಸ್ತೇನೆ, ಆಶಿಸ್ತೇನೆ. ನೋಡ್ತಾ ಇದ್ದೀವಿ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಇದು ಲೆಡ್ ನೈಟ್ರೇಟ್, ಸೀಸದ ನೈಟ್ರೇಟ್, ಅದನ್ನು ನೀವು ಬಿಸಿ ಮಾಡಿದಾಗ ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಎಂಬ ಬ್ರೌನ್ ಫ್ಯೂಮ್ಸ್ ಅಂತೀವಿ. ಕನ್ನಡದಲ್ಲಿ ಕಂದು ಬಣ್ಣದ ಒಂದು ಹೊಗೆ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ. ವಿಭಜನೆ ಕ್ರಿಯೆಯು ಸಂಯೋಜನೆಯ ಕ್ರಿಯೆಗೆ ವಿರುದ್ಧವಾಗಿದೆ. ಖಂಡಿತ ಹೌದು, ಯಾಕೆ ನಿಮ್ಗೆ ಈಗಾಗಲೇ ಬರೆದು ತೋರಿಸಿದೆ. ವಿಭಜನೆ AB ಗಿವ್ಸ್ A+B, ಇದು ವಿಭಜನೆ ಕ್ರಿಯೆ. ವಿಭಜನೆ ಇದು ವಿರುದ್ಧ ಇದೆ ಅಂತ ಹೇಳಿದ್ವಿ. ಯಾವುದಕ್ಕೆ? ಸಂಯೋಗಕ್ಕೆ. A+B ಗಿವ್ಸ್ AB, ಇದು ಸಂಯೋಗ ಕ್ರಿಯೆ. ನೋಡಿ, ವಿರುದ್ಧವಾಗಿದೆ. ಇಲ್ಲಿ ನಾವು ವಿರುದ್ಧತೆಯನ್ನು ಕಾಣ್ತಾ ಇದ್ದೇವೆ. ವಿಭಜನೆ ಕ್ರಿಯೆಯ ವಿಧಗಳು. ವಿಭಜನೆಯಲ್ಲಿ 3 ರೀತಿ ವಿಧ ಇದೆ. ಯಾವ್ಯಾವುದು? ಉಷ್ಣ ವಿಭಜನೆ ಕ್ರಿಯೆ. ಉಷ್ಣ ಅಂದರೆ ಬಿಸಿ ಮಾಡೋದು, ಶಾಖ ನೀಡೋದು. ಸೊ ಲೆಡ್ ನೈಟ್ರೇಟ್, ಆನ್ ಹೀಟಿಂಗ್ ಯು ಗೆಟ್ ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಈಸ್ ಆಲ್ಸೋ ಲಿಬರೇಟೆಡ್. ದ್ಯುತಿ ರಾಸಾಯನಿಕ ವಿಭಜನೆ. ದ್ಯುತಿ ಮೀನ್ಸ್ ಫೋಟೋ, ಸೂರ್ಯನ ಬೆಳಕು, ಅದು ದ್ಯುತಿ. ರಾಸಾಯನಿಕ ಕೆಮಿಕಲ್, ಫೋಟೋ ಕೆಮಿಕಲ್ ರಿಯಾಕ್ಷನ್. ಸಿಲ್ವರ್ ಕ್ಲೋರೈಡ್, ಸೂರ್ಯನ ಬಿಸಿಲಿಗೆ ನಾವಿಟ್ಟಾಗ ಸಿಲ್ವರ್ ಮತ್ತು ಕ್ಲೋರಿನ್ ಅನಿಲ ಬಿಡುಗಡೆ ಆಗುತ್ತೆ. ಸಿಲ್ವರ್ ಬೆಳ್ಳಿ ಎಂಬ ಘನವಸ್ತು, ಕ್ಲೋರಿನ್ ಅನಿಲ ಬಿಡುಗಡೆ ಆಗುತ್ತೆ. ಇದನ್ನ ನಾವು ಫೋಟೋಗ್ರಫಿ ತೆಗೆಯುವಾಗ ಇದನ್ನ ನಾವು ಬಳಸ್ತೇವೆ, ದ್ಯುತಿ ರಾಸಾಯನಿಕ. 3ನೇದು ವಿದ್ಯುತ್ ವಿಭಜನೆ ಕ್ರಿಯೆ. ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ನಾವು ಹಾಯಿಸಿದಾಗ ಇಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆ ಉಂಟಾಗುತ್ತೆ. ನೀರಿಗೆ ವಿದ್ಯುತ್ ಶಕ್ತಿ ಹಾಯಿಸಿದಾಗ ನೀರಿನಲ್ಲಿರ್ತಕ್ಕಂಥ ಜಲಜನಕ, ಆಮ್ಲಜನಕ ವಿಭಜನೆ ಆಗುತ್ತೆ. ಹೀಗೆ 3 ರೀತಿಯ ವಿಭಜನೆ ಕ್ರಿಯೆ: ಉಷ್ಣ ವಿಭಜನೆ, ದ್ಯುತಿ ರಾಸಾಯನಿಕ ವಿಭಜನೆ, ವಿದ್ಯುತ್ ವಿಭಜನೆ. ಇದಕ್ಕೆ ಒಂದೊಂದು ಉದಾಹರಣೆ. ಅಂತರುಷ್ಣ ಕ್ರಿಯೆ ನಾನು ಈಗಾಗಲೇ ತಿಳಿಸಿದೆ. ಬಹಿರುಷ್ಣ ಎಕ್ಸೋಥರ್ಮಿಕ್ ಅಂದೆ. ಅಂತರುಷ್ಣ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತೀವಿ. ಬಹಿರುಷ್ಣ ಕ್ರಿಯೆ ಎಲ್ಲವೂ ಸಹ ಸಂಯೋಗ ಕ್ರಿಯೆಯನ್ನು ಒಂದಾಗಿದ್ರೆ, ಅಂತರುಷ್ಣ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಅಂತರುಷ್ಣ ಕ್ರಿಯೆಯು ಶಾಖವನ್ನ, ಉಷ್ಣವನ್ನ ಒಳ ಸೆಳೆದುಕೊಳ್ಳುತ್ತೆ ರಾಸಾಯನಿಕ ಕ್ರಿಯೆ ಆಗ್ತಾ ಇದ್ದಾಗ. ಎ ಕೆಮಿಕಲ್ ರಿಯಾಕ್ಷನ್ ವಿಚ್ ಅಬ್ಸಾರ್ಬ್ಸ್ ಹೀಟ್ ಇಸ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಶಕ್ತಿಯನ್ನು ಹೀರಿಕೊಳ್ಳುವ ಮೂಲಕ, ಇಲ್ಲಿ ಶಾಖ ಶಕ್ತಿಯ ರೂಪದಲ್ಲಿ ಇರಬಹುದು, ಉಷ್ಣದ ರೂಪದಲ್ಲಿ ಇರಬಹುದು.
ಶಕ್ತಿಯನ್ನು ಹೀರಿಕೊಳ್ಳುವ ಮೂಲಕ ನಡೆಯುವ ಕ್ರಿಯೆಯನ್ನು ಅಂತರುಷ್ಣ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಸುಣ್ಣದ ಕಲ್ಲಿನ ವಿಭಜನೆ, ಇಲ್ಲಿ ಶಕ್ತಿ ನಾವು ಉಷ್ಣ ನೀಡಬೇಕು ಸುಣ್ಣದ ಕಲ್ಲಿಗೆ. ಸಿಲ್ವರ್ ಕ್ಲೋರೈಡ್ ನೋಡಿ, ವಿಭಜನೆ ಕ್ರಿಯೆ, ಸೌರಶಕ್ತಿಯನ್ನು ಹೀರಿಕೊಂಡು ವಿಭಜನೆ ಆಗ್ತಾ ಇದೆ. ಈ ಸೌರಶಕ್ತಿಗೆ ಒಂದು ಸಂಕೇತ ಚಿಹ್ನೆ ಹಾಕಿದ್ದೇವೆ. ಶಾಖಕ್ಕೆ ಹೀಟ್ ತ್ರಿಭುಜ, ಇನ್ನು ವಿದ್ಯುತ್ ಶಕ್ತಿಗೆ ಇದೊಂದು ಸಂಕೇತ. ವಾಟರ್ ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ಸ್ಪ್ಲಿಟ್ಸ್ ಇಟ್ ಸೆಲ್ಫ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಈ ಕ್ರಿಯೆಗಳು ಉದಾಹರಣೆ ನೋಡಿದಾಗ ಅಂತರುಷ್ಣ ಕ್ರಿಯೆಗಳೆಲ್ಲವೂ ಸಹ ಡಿಕಾಂಪೊಸಿಷನ್ ರಿಯಾಕ್ಷನ್ಸ್, ವಿಭಜನಾ ಕ್ರಿಯೆಗಳು. ಎಲ್ಲ ವಿಭಜನಾ ಕ್ರಿಯೆಗಳಲ್ಲಿ ಅಂತರುಷ್ಣ ಕ್ರಿಯೆಗಳನ್ನು ಹೊಂದಿರ್ತವೆ. ಎಲ್ಲ ಸಂಯೋಗ ಕ್ರಿಯೆಗಳು ಬಹಿರುಷ್ಣ ಕ್ರಿಯೆಯನ್ನು ಹೊಂದಿರ್ತವೆ. ನಾಲ್ಕನೇದಾಯ್ತು, ಇದು ಐದನೇದು ನೋಡಿ. ಸಂಯೋಗ ಕ್ರಿಯೆ ಒಂದು, ಆ ಸಂಯೋಗ ಕ್ರಿಯೆಗೆ ಸರಿ ಹೋಗುವಂಥ ಮತ್ತೊಂದು ಕ್ರಿಯೆ ಇದೆ. ಯಾವುದದು? ಬಹಿರುಷ್ಣ ಕ್ರಿಯೆ. ಕರೆಕ್ಟ್. ಇನ್ನು ಮೂರನೇದು ಹೋದ್ವಿ, ವಿಭಜನಾ ಕ್ರಿಯೆ. ವಿಭಜನಾ ಕ್ರಿಯೆಗೆ ಸಮವಾಗಿರ್ತಕ್ಕಂಥದ್ದು ಅಂತರುಷ್ಣ ಕ್ರಿಯೆ. 4 ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆ 4 ಕ್ರಿಯೆಗಳ 2 ತಿಳ್ಕೊಂಡ್ರೆ ಇನ್ನೆರಡು ಸೇಮ್, ಒಂದೇ ರೀತಿ ಬರೆಯೋಕ್ಕೆ ಸಾಧ್ಯತೆ ಆಗುತ್ತೆ. ಈಗ ನಾವು 5ನೇದು ಸ್ಥಾನಪಲ್ಲಟ ಕ್ರಿಯೆ. ಈ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ನಾವು ಕರಿತೇವೆ. ಇಂಗ್ಲಿಷ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಸ್ಥಾನ ಬದಲಾವಣೆ ಆಗುತ್ತೆ. ಯಾವುದದು? ಒಂದು ಧಾತುವಿಂದು. ಹೇಗೆ? ಯಾವುದು ಕ್ರಿಯಾಶೀಲ ಹೆಚ್ಚಿರುತ್ತೋ ಆ ಧಾತು ಕ್ರಿಯಾಶೀಲ ಕಡಿಮೆ ಇರ್ತಕ್ಕಂಥ ಧಾತುವನ್ನು ತನ್ನ ತಾನು ದ್ರವರೂಪದಲ್ಲಿರ್ತಕ್ಕಂಥ ಪದಾರ್ಥದಿಂದ ಬೇರ್ಪಡಿಸುತ್ತದೆ. ನಾವೆಲ್ಲ ನೋಡ್ತೀವಿ. ಶಕ್ತಿಶಾಲಿ ಇದ್ದ ಯಾರು? ಭೀಮಸೇನ. ಸೊ ಭೀಮಸೇನ ಒಬ್ಬನ್ ಸಾಕಾಗ್ತಿತ್ತು, ಬೇರೆ ಜನರು ಒಂದು 4-5 ಜನನ ವಿಭಜನೆ ಮಾಡೋಕ್ಕೆ. ಅವನು ಕ್ರಿಯಾಶೀಲತ್ವ ಜಾಸ್ತಿ ಇದೆ ಭೀಮನಿಗೆ. ಸೊ ಅವನಿಂದ ಇನ್ನು 5-6 ಜನ ನಾವು ಬೇರ್ಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ನಾವು ರಾಸಾಯನಶಾಸ್ತ್ರದಲ್ಲಿ ಸ್ಥಾನಪಲ್ಲಟ ಕ್ರಿಯೆಯ ವ್ಯಾಖ್ಯಾನ ಹೇಗಿದೆ? ಸಂಯುಕ್ತದಲ್ಲಿರುವ ಧಾತುವನ್ನು ಇನ್ನೊಂದು ಧಾತು ಪಲ್ಲಟಗೊಳಿಸುವ ಕ್ರಿಯೆಗೆ ರಾಸಾಯನಿಕ ಸ್ಥಾನಪಲ್ಲಟ ಎನ್ನುವರು. ಅಥವಾ ನೋಡಿ, ಇನ್ನೂ ಒಂದು ಬೇರೆದೊಂದು ಇದೆ ಉತ್ತರ. ಹೆಚ್ಚು ಕ್ರಿಯಾಶೀಲ ಇರುವ ಧಾತುವು ಕಡಿಮೆ ಕ್ರಿಯಾಶೀಲವಿರುವ ಧಾತುವನ್ನು ತನ್ನ ಸಂಯುಕ್ತದಿಂದ ಬೇರ್ಪಡಿಸುತ್ತದೆ. ನೋಡಿ, ಇಲ್ಲಿ ಸುಲಭವಾಗಿ ನೀವು ನೋಡ್ಕೋಬಹುದು. ಎ ಒಂದು ಕ್ರಿಯಾಶೀಲ ಧಾತು, BC ಒಂದು ದ್ರವರೂಪದಲ್ಲಿರುವ ಒಂದು ಸಂಯುಕ್ತ. ಅದರಲ್ಲಿ B ಕ್ರಿಯಾಶೀಲ ಕಡಿಮೆ ಇದೆ, ಆದ ಕಾರಣ A ಬಂದು C ಜೊತೆ ಸೇರುತ್ತೆ, B ಅನ್ನ ಆಚೆಗೆ ಹಾಕುತ್ತೆ. ಇದನ್ನ ನಾವು ರಾಸಾಯನಿಕ ಸ್ಥಾನಪಲ್ಲಟ. ನೀವು ಇದನ್ನ ಸೂತ್ರವನ್ನು ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಬರೀತೀರಿ. ಅಧಿಕ ಕ್ರಿಯಾಶೀಲವಿರುವ ಧಾತುವು ಕಡಿಮೆ ಕ್ರಿಯಾಶೀಲ ಇರುವ ಧಾತುವನ್ನು ತನ್ನ ಸಂಯುಕ್ತದಿಂದ ಬೇರ್ಪಡಿಸುವಂತ ಕ್ರಿಯೆಗೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತೇವೆ. ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಅ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ displaces the low reactive element from its compound is called chemical displacement. ತುಂಬಾ ಸುಲಭ ಇದು. 3 ಜನ ಕೂತಿದ್ದೀರಿ, ಅದರಲ್ಲಿ ಇಬ್ಬರು ತುಂಬಾ ಕ್ಲೋಸ್ ಇದ್ದಾರೆ, ಒಬ್ಬನು ಭಾರಿ ಸ್ಟ್ರಾಂಗ್ ಇದ್ದಾನೆ. ಆ ಇಬ್ಬರು ಒಂದು ಆಪ್ತ ಮಿತ್ರತ್ವವನ್ನ ಬೇರ್ಪಡಿಸೋದಕ್ಕೆ ಸ್ಟ್ರಾಂಗ್ ಇರೋನು ಬಂದ್ಬಿಟ್ಟು ಅವನಿಂದ ದೂರ ಮಾಡ್ತಾನೆ. ಇದು ಸಾಮಾನ್ಯ ನಾವು ನಮ್ಮ ನೈಜ ಸ್ಥಿತಿಯಲ್ಲಿ ಸಹ, ನಮ್ಮ ದಿನನಿತ್ಯ ಜೀವನದಲ್ಲಿ ಸಹ ನಾವು ಇದನ್ನ ನೋಡ್ತೇವೆ. ಯಾವಾಗ ಆಟೋಟಗಳ ಸ್ಪರ್ಧೆಗಳಲ್ಲಿ ನೋಡ್ತೀವಿ ನೋಡಿ ಹಾಗೆ. ಸೊ ಹೆಚ್ಚು ಕ್ರಿಯಾಶೀಲ ಕಡಿಮೆ ಕ್ರಿಯಾಶೀಲ ಇರುವ ಧಾತುವನ್ನು ಬೇರ್ಪಡಿಸುವಂಥದ್ದು, ಇದನ್ನೇ ಸ್ಥಾನಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತೇವೆ. ಒಂದು ಉದಾಹರಣೆ, ತುಂಬ ಸುಲಭವಾಗಿ ನೆನಪಿಟ್ಕೋಬೇಕಾಗಿರೋದು ಸರಳ ಪ್ರಯೋಗಗಳು, 4 ಅಂಕದ ಪ್ರಶ್ನೆ ಸಹ ಇದರಲ್ಲಿ ಇರುತ್ತೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದಾಗ ಸುಲಭವಾಗಿ ಬರೀಬಹುದು.
ಹೆಚ್ಚು ಕ್ರಿಯಾಶೀಲ ಇರುವ ಧಾತುವು ಕಡಿಮೆ ಕ್ರಿಯಾಶೀಲ ಇರುವ ಧಾತುವನ್ನು ತನ್ನ ಸಂಯುಕ್ತದಿಂದ ಬೇರ್ಪಡಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಅದು ವ್ಯಾಖ್ಯಾನ. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ವಿವರಿಸ್ತೀರಿ. ಇದು ಪ್ರಯೋಗ ನೀವು ತರಗತಿಯಲ್ಲಿ ಖಂಡಿತ ಮಾಡಕ್ಕೆ ಸಾಧ್ಯತೆ ಇದೆ. ಬಣ್ಣನೂ ಬರೆದು ಬಿಟ್ಟಿದ್ದೀವಿ ನೋಡಿ. ಕಬ್ಬಿಣಕ್ಕೆ ಸಂಕೇತ Fe ಫೆರಮ್, ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟ್ CuSO4. ನೀಲಿ ಬಣ್ಣ ಇದೆ, ಯಾಕೆಂದ್ರೆ ನೀರಿನ ಕಣಗಳಿದೆ. ಅದನ್ನೇ ನಾವು ನೀಲಿ ಮೈಲು ತುತ್ತು ಅಂತ ಕರೀತೇವೆ, ಬ್ಲೂ ವಿಟ್ರಿಯಾಲ್ ಅಂತಾನು ಕರೀತೇವೆ. ಆ ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರಿ, ಕಾಪರ್ ಸಲ್ಫೇಟ್ ದ್ರಾವಣ ಮಾಡಿ ಅದಕ್ಕೆ ಹಾಕಿದಾಗ ಐರನ್ ತುಂಬಾ ಕ್ರಿಯಾಶೀಲ ಇರೋದು ಕಾಪರ್ ಅನ್ನ ತೆಗೆದುಹಾಕುತ್ತೆ, ಫೆರ್ರಸ್ ಸಲ್ಫೇಟ್ ಉಂಟಾಗುತ್ತೆ. ನೀಲಿ ಬಣ್ಣ ಇರುವಂತ ದ್ರಾವಣ ಹಸಿರು ಬಣ್ಣ ಉಂಟಾಗುತ್ತೆ. ಕಬ್ಬಿಣದ ಮೇಲೆ ತಾಮ್ರ ಬಂದು ಲೇಪನ ಆಗುತ್ತೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಸುಲಭವಾಗಿ ಬರೀಬಹುದು. ಒಂದು ಗಾಜಿನ ಬೀಕರ್ನಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ತುಕ್ಕು ಹಿಡಿಯದೇ ಇರ್ತಕ್ಕಂಥ ಕಬ್ಬಿಣದ ಮೊಳೆಯನ್ನು ಅದರಲ್ಲಿ ಹಾಕಿ. ಸ್ವಲ್ಪ ಸಮಯದ ನಂತರ ಮೊಳೆಯು ತಾಮ್ರದ ಲೇಪನ ಉಂಟಾಗಿರುತ್ತದೆ. ಕಾರಣ ಕಬ್ಬಿಣವು ಅಧಿಕ ಕ್ರಿಯಾಶೀಲತ್ವ ಇರುವುದರಿಂದ ತಾಮ್ರವನ್ನು ತಾಮ್ರದ ಸಲ್ಫೇಟಿಂದ ಹೊರಹಾಕಿದೆ. ಹೊರಹಾಕಿದ ತಾಮ್ರ ಕಬ್ಬಿಣದ ಮೇಲೆ ಲೇಪನ ಆಗಿದೆ. ಉಳಿದಿರ್ತಕ್ಕಂಥ ದ್ರಾವಣ ಕಬ್ಬಿಣದ ಸಲ್ಫೇಟ್ ಅಥವಾ ಫೆರ್ರಸ್ ಸಲ್ಫೇಟ್. 4ಕ್ಕೆ 4 ಮಾರ್ಕು. ಸುಲಭವಾಗಿ ಬರೀಬಹುದು ಈ ರಾಸಾಯನಿಕ ಕ್ರಿಯೆ. ಕಬ್ಬಿಣದ ಬದಲಿಗೆ ಸತು ಜಿಂಕ್ Zn ಇದನ್ನು ತಗೊಂತೀರಿ, ತಾಮ್ರದ ಸಲ್ಫೇಟ್ ದ್ರಾವಣವನ್ನೇ ಹಾಕ್ತೀರಿ, ಮತ್ತೆ ನಿಮಗೆ ಸತುವಿನ ಸಲ್ಫೇಟ್ ಹಾಗೂ ತಾಮ್ರ ಆಚೆ ಬಂತು. ಇಲ್ಲಿ ಏನು ಗೊತ್ತಾಗುತ್ತೆ, ಜಿಂಕ್ ಸತು ಸಹ ತಾಮ್ರಕ್ಕಿಂತ ಕ್ರಿಯಾಶೀಲತ್ವ ಜಾಸ್ತಿ ಇದೆ. ಕಬ್ಬಿಣವೂ ಸಹ ತಾಮ್ರಕ್ಕಿಂತ ಕ್ರಿಯಾಶೀಲತ್ವ ಅಧಿಕ ಇದೆ. ಅದರ ಪ್ರಯೋಗ ಇಲ್ಲಿ ನೋಡಿದಿರಿ. ಹೆಚ್ಚು ಕ್ರಿಯಾಶೀಲವಿರುವ ಧಾತುಗಳು ಕಡಿಮೆ ಕ್ರಿಯಾಶೀಲ ಇರುವ ಧಾತುಗಳನ್ನು ಪಲ್ಲಟಗೊಳಿಸುತ್ತವೆ, ಸ್ಥಾನ ಬದಲಾಯಿಸುತ್ತವೆ. ಕ್ರಿಯಾಶೀಲತೆಯ ಸರಣಿ ಇದು ನಿಮ್ಮ ಮುಂದಿನ ತರಗತಿಗಳಿಗೆ ಉಪಯೋಗ ಆಗುವುದಕ್ಕೆ ನೀಡಿರ್ತಕ್ಕಂಥದ್ದು. ಎಲ್ಲ ಲೋಹಗಳು ಕ್ರಿಯಾಶೀಲತ್ವ, ಯಾಕಂದ್ರೆ ಅವು ಕಳ್ಕೊಂತವೆ ಎಲೆಕ್ಟ್ರಾನ್ಗಳನ್ನ. ಇಲ್ಲ ನೋಡ್ತಾ ಇದೀವಿ, ಕ್ರಿಯಾಶೀಲತ್ವ ಇಳಿತಾ ಇದೆ ನೋಡಿ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಟಿನ್, ಲೆಡ್, ಹೈಡ್ರೋಜನ್ ಮಿಡಲ್ ಇದೆ. ಕಾಪರ್, ಮರ್ಕ್ಯೂರಿ, ಸಿಲ್ವರ್, ಗೋಲ್ಡ್. ಇದ್ರ ನೀವು ನೋಡ್ಕೊಂಡ್ರೆ ನಿಮಗೆ ಖಂಡಿತ ತಿಳಿಯುತ್ತೆ. ಮೇಲಿನಿಂದ ಕೆಳಕ್ಕೆ ಪ್ರತಿಕ್ರಿಯಾತ್ಮಕತೆಯು ಕಡಿಮೆಯಾಗುವ ಸಲುವಾಗಿ ಲಂಬ ಕಾಲಂನಲ್ಲಿ ಲೋಹಗಳ ಈ ಜೋಡಣೆಯನ್ನು ಲೋಹಗಳ ಪ್ರತಿಕ್ರಿಯಾತ್ಮಕ ಸರಣಿ ಎಂದು ಕರೆಯಲಾಗುತ್ತದೆ. ಮುಂದೆ ನೀವು ಲೋಹಗಳು ಅಲೋಹಗಳು ಪಾಠದಲ್ಲಿ ಮತ್ತೆ ಇದನ್ನ ಅಭ್ಯಾಸ ಮಾಡ್ತೀರಿ. ನೋಡಿ, ಇಲ್ಲಿ ಅಧಿಕ ಕ್ರಿಯಾಶೀಲತ್ವ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಅಧಿಕ ಕ್ರಿಯಾಶೀಲತ್ವ, ಬರ್ತಾ 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 ಕ್ರಿಯಾಶೀಲತ್ವ ಕಡಿಮೆ ಆಗ್ತಕ್ಕಂಥದ್ದು. ಲೀಸ್ಟ್ ರಿಯಾಕ್ಟಿವ್, ಮೋಸ್ಟ್ ರಿಯಾಕ್ಟಿವ್. ದ್ವಿಸ್ಥಾನ ಪಲ್ಲಟ ರಾಸಾಯನಿಕ ಕ್ರಿಯೆ. ದ್ವಿಸ್ಥಾನ ಪಲ್ಲಟ, ದ್ವಿ ಅಂದ್ರೆ ಏನು, 2 ಡಬಲ್ ಅಂತ. ಆದ ಕಾರಣ ಇದನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಇಂಗ್ಲಿಷ್ನಲ್ಲಿ ಕರೀತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯಾಕೆ ಅಂತ ಹೇಳಿದ್ರೆ, ಎರಡು ಸಂಯುಕ್ತಗಳ ನಡುವೆ ಅವುಗಳಲ್ಲಿರ್ತಕ್ಕಂಥ ರಾಡಿಕಲ್ಗಳ ವಿನಿಮಯ ಉಂಟಾಗುತ್ತೆ. ಇಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ. ಅಯಾನ್ ಅಂದ್ರೆ ವಿದ್ಯುದಂಶ ಹೊಂದಿರ್ತಕ್ಕಂಥ ಪರಮಾಣುಗಳು. ಅವು ಧನ ಅಯಾನ್ ಆಗಿರ್ಬಹುದು, ಋಣ ಅಯಾನ್ ಆಗಿರ್ಬಹುದು. ಆ ಈ ಅಯಾನುಗಳ ಬಗ್ಗೆನೂ ನೀವು ಈಗಾಗಲೇ 8, 9ನೇ ತರಗತಿಯಲ್ಲಿ ತಿಳಿದಿರೋದ್ರಿಂದ ಹೆಚ್ಚು ಒತ್ತನ್ನು ಅದಕ್ಕೆ ನಾನಿಲ್ಲಿ ನೀಡಲು ಇಚ್ಛಿಸೋದಿಲ್ಲ ಮಕ್ಕಳ. ನಿಮಗೆ ಏನಾದರೂ ಸಂಶಯ ಇದ್ದಲ್ಲಿ ಮತ್ತೆ ಅದನ್ನ ನಿವಾರಣೆ ಮಾಡೋಣ ವೈಯಕ್ತಿಕವಾಗಿ.
ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ಕ್ರಿಯೆಗೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುವರು. ನೋಡಿ, ಇಲ್ಲಿ ಪ್ರತಿವರ್ತಕಗಳಿದೆ. ಎ ಅಂಡ್ ಬಿ ಪ್ಲಸ್ ಸಿ ಡಿ ಗಿವ್ಸ್ ಸಿ ಬಿ ಪ್ಲಸ್ ಎ ಡಿ. ನೋಡಿ, ಹೊಸದಾಗಿ ಎ ಬಿ ಪ್ಲಸ್ ಸಿ ಡಿ ಗಿವ್ಸ್ ರೈಸ್ ಟು ಬಿ ಸಿ ಅಥವಾ ಸಿ ಬಿ ಪ್ಲಸ್ ಎ ಡಿ. ನಿಮ್ಗಿದ್ರ ವ್ಯಾಖ್ಯಾನ ಬರೆಯಕ್ಕೆ ಕಷ್ಟ ಆಯ್ತಂದ್ರು ಕಡೆ ಪಕ್ಷ ಈ ಸಂಕೇತಗಳಲ್ಲಿ ನೀವು ಪರೀಕ್ಷೆಯಲ್ಲಿ ಬರೆದ್ರು ಖಂಡಿತ ನಿಮಗೆ ಪರಿಕಲ್ಪನೆ ಅರ್ಥ ಆಗಿದೆ ಎಂಬುದು ಶಿಕ್ಷಕರಿಗೆ ತಿಳಿಯುತ್ತೆ. ಎ ಬಿ ಪ್ಲಸ್ ಸಿ ಡಿ ಗಿವ್ಸ್ ರೈಸ್ ಟು ಸಿ ಬಿ ಅಥವಾ ಬಿ ಸಿ ಪ್ಲಸ್ ಎ ಡಿ. ಇಲ್ಲಿ ಎ ಅಂಡ್ ಸಿ ಆರ್ ಕ್ಯಾಟಯಾನ್ಸ್. ಎ ಮತ್ತು ಸಿ ಧನ ಅಯಾನುಗಳು, ಅವು ಲೋಹಗಳು, ಎಲೆಕ್ಟ್ರಾನ್ ಕಳ್ಕೊಳ್ತವೆ, ಅದಕ್ಕೆ ಧನ ಅಂಶ ಹೊಂದ್ತವೆ. ಬಿ ಮತ್ತು ಡಿ ಋಣ ಅಯಾನುಗಳು, ಅವು ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ತವೆ, ಆದ ಕಾರಣ ಅವು ಋಣ ಅಯಾನುಗಳು. ಸೊ ದ್ವಿಸ್ಥಾನ ಪಲ್ಲಟ ಎರಡು ಪ್ರತಿವರ್ತಕಗಳ ನಡುವೆ. ಎಂಥ ಪ್ರತಿವರ್ತಕಗಳು? ಎರಡು ಸಂಯುಕ್ತ ರೂಪದಲ್ಲಿರ್ತಕ್ಕಂಥ ಪ್ರತಿವರ್ತಕಗಳು. ಅವುಗಳ ನಡುವೆ ಅಯಾನುಗಳ ವಿನಿಮಯ ಆಗಿ ಎರಡು ಹೊಸ ಉತ್ಪನ್ನಗಳು ಉಂಟಾಗ್ತವೆ. ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತೇವೆ. ಉದಾಹರಣೆ ಇವೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಯೋಗಗಳು. ಎರಡೂ ಬಣ್ಣರಹಿತ ದ್ರಾವಣಗಳನ್ನು ನಾವು ತಯಾರು ಮಾಡ್ತೇವೆ. ಅವೆರಡನ್ನೂ ಮಿಶ್ರಣ ಮಾಡಿದಾಗ ಒಂದು ಬಣ್ಣ ಬರುತ್ತೆ. ಆ ಬಣ್ಣ ಬರೋದಕ್ಕೆ ಕಾರಣ ಅಯಾನುಗಳ ವಿನಿಮಯ ಆಗಿದೆ ಎಂಬುದು ತಿಳಿಯುತ್ತೆ. ಅದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಲೂ ಸಹ ನಾವು ತಿಳಿಯಬಹುದು. ಉನ್ನತ ತರಗತಿಗಳಲ್ಲಿ, ನಿಮ್ಮ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೀವು ಇದನ್ನ ಪ್ರಯೋಗಾಲಯದಲ್ಲಿ ಟೈಟ್ರೇಷನ್ ಎಂಬ ಶೀರ್ಷಿಕೆಯಲ್ಲಿ ಇದನ್ನ ನೀವು ಮಾಡ್ತೀರಿ ಮಕ್ಕಳ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸೋಡಿಯಂ ಸಲ್ಫೇಟ್ ದ್ರಾವಣ, ಬೇರಿಯಂ ಕ್ಲೋರೈಡ್ ದ್ರಾವಣ. ಇವೆರಡನ್ನೂ ಮಿಶ್ರಣ ಮಾಡಿದಾಗ ಬೇರಿಯಂ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಾವು ತೆಗೆದುಕೊಂಡಿರ್ತಕ್ಕಂಥ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಹನಿಯಾಗಿ ಬೇರಿಯಂ ಕ್ಲೋರೈಡ್ ಹಾಕಿದಾಗ ಎರಡೂ ಬಣ್ಣರಹಿತದ್ದು ಬಿಳಿ ಬಣ್ಣ ಉಂಟಾಗ್ತಾ ಇದೆ. ಚಿತ್ರಣ ನಿಮ್ಗೆ ಕಾಣಿಸ್ತಾ ಇದೆ. ಪ್ರಯೋಗವು ಸರಳ ಇದೆ. ನಿಮ್ಮ ತರಗತಿಗಳಲ್ಲಿ ನಿಮ್ಮ ಶಿಕ್ಷಕರು ಮಾಡುತ್ತಾರೆ. ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಎರಡೂ ದ್ರಾವಣಗಳನ್ನು ನಾವು ಮಿಶ್ರಣ ಮಾಡಿದಾಗ ಎರಡೂ ಬಣ್ಣರಹಿತ ಹಳದಿ ಬಣ್ಣದ್ದು ದ್ರಾವಣ ಉಂಟಾಗುತ್ತೆ. ನೀನು ಹಾಕ್ತಾ ಇದ್ದಂಗೆ ಹಳದಿ ಬಣ್ಣ ಬರುತ್ತೆ. ಇದಕ್ಕೆ ಕಾರಣ ರ್ಯಾಡಿಕಲ್ಗಳ ವಿನಿಮಯ. ನೋಡ್ತಾ ಇದ್ದೀವಿ, ಸೋಡಿಯಂ Na ಪ್ಲಸ್, ಬೇರಿಯಂ Ba ಪ್ಲಸ್, ಸಲ್ಫೇಟ್ SO4 2- ಅಥವಾ -2 ಅಂಡ್ ಕ್ಲೋರಿನ್ Cl-. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇರಿಯಂ ಸಲ್ಫೇಟ್ ಆಯಿತು, ಸೋಡಿಯಂ ಕ್ಲೋರೈಡ್ ಆಯಿತು. ಇಲ್ಲಿ ಅಯಾನುಗಳ ವಿನಿಮಯ ಆಯಿತು. ಅದೇ ರೀತಿ Pb ಲೆಡ್ ನೈಟ್ರೇಟ್, ಲೆಡ್ Pb ಪ್ಲಸ್, NO3- 2, ಪೊಟ್ಯಾಷಿಯಂ ಪ್ಲಸ್, I-. ಇಲ್ಲಿ ಸಹ ನಾವು ಲೆಡ್ ಅಯೋಡೈಡ್ ಇದಕ್ಕೆ ಬರುತ್ತೆ, ಮತ್ತೊಂದು ಪೊಟ್ಯಾಷಿಯಂ ನೈಟ್ರೇಟ್, ಇವೆರಡು ಉಂಟಾಗುತ್ತೆ. ಇಲ್ಲಿ ಅಯಾನುಗಳ ವಿನಿಮಯ. ಪ್ರತಿವರ್ತಕಗಳಲ್ಲಿ ರಾಸಾಯನಿಕ ಕ್ರಿಯೆ ಉಂಟಾಗುವಾಗ ಅಯಾನುಗಳ ವಿನಿಮಯ ಆಗುವಂಥ ಕ್ರಿಯೆಯನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಕರೀತೇವೆ. ಇದು ಇದಕ್ಕೆ ಉದಾಹರಣೆ. ಇದು ಸಹ ತುಂಬ ಮುಖ್ಯವಾದ ಪ್ರಶ್ನೆ. ಸರಳವಾಗಿ ನೀವೆಲ್ಲರೂ ಸಹ ಬರೀತೀರಿ. ಒಮ್ಮೆ ಇದರ ಸೂತ್ರಗಳನ್ನು ನೀವು ನೋಡಿದಾಗ ಸುಲಭವಾಗಿ ನೀವು ಬರೆಯೋಕ್ಕೆ ಸಾಧ್ಯತೆ ಆಗುತ್ತೆ. ನೋಡ್ತೀರಿ, ಮತ್ತೊಮ್ಮೆ ಇದು ಹೇಳ್ತಾ ಇದ್ದೀನಿ ನೋಡಿ. AB ಪ್ಲಸ್ CD ಗಿವ್ಸ್ ರೈಸ್ ಟು BC ಪ್ಲಸ್ AD. ಇಷ್ಟೇ ಇದರ ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತೇವೆ. ಈ ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನ ಪ್ರಕ್ಷೇಪಣ, ಪ್ರಿಸಿಪಿಟೇಟ್ ರಿಯಾಕ್ಷನ್. ಇಂಗ್ಲಿಷ್ನಲ್ಲಿ ಆ ಕ್ರಿಯೆಯನ್ನು ನಾವು ಪ್ರಿಸಿಪಿಟೇಟ್ ರಿಯಾಕ್ಷನ್ ಅಂತಾನೂ ಕರೀತೇವೆ. ಪ್ರಿಸಿಪಿಟೇಟ್ ರಿಯಾಕ್ಷನ್. ಪ್ರಿಸಿಪಿಟೇಟ್ ಅಂದ್ರೆ ಪ್ರಕ್ಷೇಪಣ, ತಳದೆಲ್ಲ ಸೇರ್ಪಡೆ ಆಗ್ಬಿಡುತ್ತೆ ಅದು ಪದಾರ್ಥ. ಮೇಲಿನ ಪ್ರತಿಕ್ರಿಯೆಯಲ್ಲಿ ಕರಗದ, ನೋಡಿದ್ವಿ, ಹಳದಿ ಬಣ್ಣ ಬಂತು, ಬಿಳಿ ಬಣ್ಣ ಬಂತು. ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಕರಗದ ಸಂಯುಕ್ತಗಳನ್ನು ಪ್ರಕ್ಷೇಪಣ ಎಂದು ಕರೆಯಲಾಗುತ್ತದೆ. ಪ್ರಕ್ಷೇಪಣ ಎಂದರೇನು?
ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಕರಗದ ಉತ್ಪನ್ನವನ್ನು ಪ್ರಕ್ಷೇಪಣ ಎಂದು ಕರೆಯುತ್ತೇವೆ. ತುಂಬ ಸುಲಭವಾಗಿ ನೀವು ಅದನ್ನು ಬರೆಯಕ್ಕೆ ಸಾಧ್ಯ. ಕರಗುವ ಲವಣಗಳನ್ನು ಹೊಂದಿರುವ ಎರಡು ದ್ರಾವಣಗಳನ್ನು ಸಂಯೋಜಿಸಿದಾಗ ಕರಗದ ಉಪ್ಪು ಅಯಾನಿಕ ಸಂಯುಕ್ತ ಉತ್ಪತ್ತಿಯಾಗುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಅಯಾನಿಕ ಸಂಯುಕ್ತಗಳು ಹೇಗೆ ಗೊತ್ತಾಗುತ್ತೆ? ಒಂದು ಲೋಹ ಒಂದು ಅಲೋಹ ಒಟ್ಟು ಸೇರಿದಾಗ ಅಯಾನಿಕ ಸಂಯುಕ್ತ ಉಂಟಾಗುತ್ತೆ. ಸೋಡಿಯಂ ಕ್ಲೋರೈಡ್, ಇಲ್ಲಿ Na+Cl-. ನೋಡಿ, ಒಂದು ಲೋಹ ಒಂದು ಅಲೋಹ, ಅಯಾನಿಕ ಸಂಯುಕ್ತಗಳು. ಎಲ್ಲ ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗ್ತವೆ. ಆದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಕರಗುವ ಲವಣಗಳು ಹೊಂದಿರುವ ಎರಡು ದ್ರಾವಣಗಳನ್ನು ಸಂಯೋಜಿಸಿದಾಗ ಕರಗದ ಉಪ್ಪು ಉತ್ಪತ್ತಿಯಾಗುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯಲಾಗುತ್ತೆ. ಸೊ ಇಲ್ಲಿ ಗಮನಿಸಬೇಕು, ದ್ವಿಸ್ಥಾನ ಪಲ್ಲಟ ಕ್ರಿಯೆಯು ಪ್ರಕ್ಷೇಪಣ ಕ್ರಿಯೆಯೂ ಆಗಿರುತ್ತದೆ. ಕರಗದ ಉಪ್ಪು ಉತ್ಪತ್ತಿಯಾಗುವುದರಿಂದ ಅದನ್ನು ಪ್ರಕ್ಷೇಪಣ ಕ್ರಿಯೆ ಅಂತೀವಿ. ಆ ಕರಗದ ಪದಾರ್ಥವನ್ನು ಪ್ರಕ್ಷೇಪಣ ಅಂತ ಕರೀತೇವೆ. ಮನೆ ಕೆಲಸ 2. ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಸಹ ಶ್ರವಣ ಮಾಡಿದ್ದೀರಿ, ಮನನ ಮಾಡಬೇಕು. ಆ ಮನನಕ್ಕೇನೆ ಈ ಮನೆ ಕೆಲಸ. ಮನನ ಮಾಡುವುದಕ್ಕೆ ಮನೆ ಕೆಲಸ. ಆ ಮನನ ಮಾಡುವಾಗಲೇ ನಿಧಿಧ್ಯಾಸನ ಆಗುತ್ತೆ. ಅದನ್ನೇ ನೀವು ನಾಮಸ್ಮರಣೆ ಮಾಡ್ತಾ ಇರ್ತೀರಿ. ಅದನ್ನೇ ನಿಧಿಧ್ಯಾಸನ. ಶ್ರವಣಂ, ಮನನಂ, ನಿಧಿಧ್ಯಾಸನಂ. ಪ್ರತಿಯೊಬ್ಬರ ಜೀವನದಲ್ಲಿ ಇದು ಹಾಸುವಕ್ಕಾದಾಗ ಮಾತ್ರ ಮಾನವ ಮಾಧವನಾಗುವುದಕ್ಕೆ ಸಾಧ್ಯತೆ. ಅದನ್ನೇ ಇಂಟ್ರಾಸ್ಪೆಕ್ಷನ್ ಅಂತೀವಿ ಇಂಗ್ಲಿಷ್ನಲ್ಲಿ. ಅಂತರಾವಲೋಕನ, ನಿಧಿಧ್ಯಾಸನ. ಈಗ ನಾವು ಮನನಕ್ಕೆ ಮನೆ ಕೆಲಸ 2 ನೋಡೋಣ. ಪ್ರಶ್ನೆಗಳು. ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. ಎಕ್ಸ್ ವಸ್ತುವನ್ನು ಹೆಸರಿಸಿ ಅದರ ಅಣುಸೂತ್ರ ಬರೆಯಿರಿ. ನೀರಿನೊಂದಿಗೆ ಮೇಲೆ ಹೆಸರಿಸಿದ 1ರಲ್ಲಿ ಎಕ್ಸ್ ವಸ್ತುವಿನ ಕ್ರಿಯೆ ಬರೆಯಿರಿ. ಅದನ್ನು ಬರಿಬೇಕು. ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತೆ, ಯಾಕೆ? ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಉದಾಹರಣೆಗಳೊಂದಿಗೆ ವಿವರಿಸಿ. ಸೊ ಈ ಪ್ರಕ್ಷೇಪಣ ಕ್ರಿಯೆಯನ್ನು ಉದಾಹರಣೆಯೊಂದಿಗೆ ನಾವು ವಿವರಿಸಬೇಕು. ಇದು ಮನೆ ಕೆಲಸ 2 ರಾಸಾಯನಶಾಸ್ತ್ರದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಭಾಗ 2ರಲ್ಲಿ ಇವತ್ತು ನಾವು ರಾಸಾಯನಿಕ ಕ್ರಿಯೆಯ ವಿಧಗಳು ಹಾಗೂ ಉದಾಹರಣೆಗಳನ್ನು ಅರ್ಥೈಸಿಕೊಂಡಿದ್ದೇವೆ. ಸಂಯೋಗ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ವಿಭಜನೆ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಹಾಗೂ ಪ್ರಕ್ಷೇಪಣ ಕ್ರಿಯೆ. ಒಂದಕ್ಕೊಂದು ಹೋಲಿಕೆಯೂ ಇದ್ದಾವೆ. ಅದೆಲ್ಲವೂ ಮತ್ತೊಮ್ಮೆ ಮನನ ಮಾಡಿ ಮತ್ತೊಮ್ಮೆ ಪುನಃ ರಿಪೀಟ್ ಮಾಡಿ ಅಂತ ಹೇಳ್ತಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಯತ್ನ ಮಾಡ್ತಾ ಇದ್ದಂಗೆ ನಾವು ಯಶಸ್ಸನ್ನು, ಪರಿಪೂರ್ಣತೆಯನ್ನು ಸಾಧಿಸೋಕ್ಕೆ ಸಾಧ್ಯ ಎಂಬುದನ್ನು ತಿಳಿಸ್ತಾ, ಎಲ್ಲರೂ ಸಹ ಈ 2ನೇ ಮನೆ ಕೆಲಸವನ್ನು ಸಹ ಇನ್ನೂ ಯಶಸ್ಸಾಗಿ ಸ್ವಪ್ರಯತ್ನ ಪಟ್ಟು ಬರೀತೀರಿ ಎಂದು ಆಶಿಸ್ತಾ, ಇಂದಿನ ಪಾಠ 2ನೇ ಭಾಗ ರಸಾಯನಶಾಸ್ತ್ರ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಮುಕ್ತಾಯವನ್ನು ಹೇಳೋಣ. ಮುಂದಿನ ತರಗತಿಯಲ್ಲಿ 3ನೇ ಭಾಗ, ಅಂತಿಮ ಭಾಗ ಈ ಪಾಠದ್ದು ನೋಡೋಣಂತೆ. ಅಲ್ಲಿ ತನಕ ಎಲ್ಲರಿಗೂ ಸಹ ಶುಭವಾಗಲಿ. ಸಮಸ್ತ ಲೋಕ ಸುಖಿನೋ ಭವಂತು ಎಂಬುದನ್ನು ತಿಳಿಸ್ತಾ ಧನ್ಯವಾದಗಳು. ಜೈ ಸಾಯಿರಾಮ್.